ಇನ್ನು ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಬಾಲರಾಮನ ಮೂರ್ತಿ ಬಗ್ಗೆ ಅರುಣ್ ಯೋಗಿರಾಜ್ ಅವರ ಸಹೋದರ ಸೂರ್ಯಕುಮಾರ್ ವಿವರಿಸಿದ್ದಾರೆ. ಶ್ರೀರಾಮ ಮೂರ್ತಿ ಕೆತ್ತನೆಯಲ್ಲಿ ಮೈಸೂರಿನ ಶೈಲಿಯನ್ನ ಬಳಸಲಾಗಿದೆ. ಶ್ರೀರಾಮ ಮೂರ್ತಿ ಸುತ್ತಲೂ ಕೂಡ ಪ್ರಭಾವಳಿಯನ್ನ ನಿರ್ಮಿಸಲಾಗಿದ್ದು ಶ್ರೀರಾಮ ಹಸನ್ಮುಖಿಯಾಗಿ ಕಾಣ್ತಾ ಇದ್ದಾರೆ ಅಂತ ಸೂರ್ಯಪ್ರಕಾಶ್ ವಿವರಿಸಿದ್ದಾರೆ. ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಶ್ರೀರಾಮ ಮೂರ್ತಿಯನ್ನ ಕೆತ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಪ್ರಾಣ ಪ್ರತಿಷ್ಠಾಪನೆಯಾಗಿ ಅದನ್ನ ದರ್ಶನಕ್ಕೆ ಇಡಲಾಗತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಅರುಣ್ ಯೋಗಿರಾಜ್ ಅವರ ಅಣ್ಣ ಆಗಿರ್ತಕ್ಕಂತಹ ಸೂರ್ಯಪ್ರಕಾಶ್ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ಮೂರ್ತಿಯನ್ನ ನೀವು ನೋಡಿದಿರಿ, ಕೆತ್ತನೆ ಯಾವ ರೀತಿ ಮೂಡ್ ಬಂದಿದೆ? ಸರ್, ಕೆತ್ತನೆ ಬಹಳ ಅದ್ಭುತವಾಗಿದೆ. ಈ ಒಂದು ಕೆತ್ತನೆ ಕೆಲಸದಲ್ಲಿ ಭಾಗಿಯಾದಂಥ ಅವ್ರ ತಂಡದವರಿಗೂ ಅರುಣ್ಗೂ ಒಬ್ಬ ಅಣ್ಣನಾಗಿ ಒಂದು ಆತ್ಮೀಯವಾದಂಥ ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಇದು ಜೀವಮಾನದ ಶ್ರೇಷ್ಠ ಸಾಧನೆ ಅಂತಲೇ ಹೇಳ್ಬೋದು. ಜೊತೆಗೆ ಮೂರ್ತಿಯನ್ನು ನೋಡಿದಾಗ ನಿಜಕ್ಕೂ ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ಒಂದು 5 ರಿಂದ 6 ವರ್ಷ ಮಗು ಯಾವ ರೀತಿ ಇರ್ತದೆ ಅದೇ ರೀತಿ ಇದೆ. ಅದು ಅವಯವ ಕೈಗಳಾಗಿರ್ಬೋದು, ಆ ಒಂದು ದೇಹ ಸ್ವರೂಪ ಆಗಿರ್ಬೋದು, ಹಾಗೂ ಪ್ರಭಾವಳಿಯಲ್ಲಿ ಮೇಲೆ ಸೂರ್ಯದೇವ, ಯಾಕೆಂದರೆ ಅವರು ಸೂರ್ಯವಂಶಸ್ಥರಾಗಿರೋದ್ರಿಂದ ರಾಮರು ಸೂರ್ಯನ ಬಿಂಬಿಸಿದ್ದಾರೆ, ಕೆತ್ತಿದ್ದಾರೆ. ಹಾಗೂ ಪ್ರಭಾವಳಿಯಲ್ಲಿ ವಿಶೇಷತೆ ಏನಂತಂದರೆ ಶಂಕು, ಚಕ್ರ ಹಾಗೂ ಸ್ವಸ್ತಿಕ್ ಹಾಗೂ ಓಂ ಇದೆಲ್ಲ ಇದೆ ಗಮನಿಸಿದಾಗ. ಜೊತೆಗೆ ರಾಮರ ಅವತಾರಗಳೇನಿದ್ದಾವೆ, ದಶಾವತಾರ, ಇದಿಷ್ಟು ಕಂಡು ಬಂದಿದೆ. ಅದರಲ್ಲಿ ವಿಶೇಷವಾಗಿ ಏನಂತಂದರೆ ಬಲಭಾಗದಲ್ಲಿ ಆಂಜನೇಯರಿರುವಂಥದ್ದು, ಎಡಭಾಗದಲ್ಲಿ ಗರುಡ ಮೂರ್ತಿ ಇರುವಂಥದ್ದು. ಹಾಗೂ ಮಂದಸ್ಮಿತನಾಗಿರುವಂಥ ರಾಮ ಯಾವಾಗಲೂ ಕೂಡ ಕಮಲದ ಮೇಲೆ ನಿಂತಿರೋದನ್ನು ಮಾಡಿದ್ದಾರೆ. ಅದೇ ವಿಶೇಷತೆ. ಯಾಕೆ ಕಮಲದ ಮೇಲೆ ನಿಂತರೆ ವಿಶೇಷತೆ ಅಂತಂದರೆ, ರಾಮರು ಬಂದಿದ್ದಾನೆ ಮಂದಸ್ಮಿತ, ಯಾವಾಗಲೂ ಹಸನ್ಮುಖಿ ಹಾಗೂ ಒಂದು ಹೃದಯ ವೈಶಾಲ್ಯ ಇರುವಂಥ ಒಂದು ರಾಮರನ್ನ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದು ಸಿಕ್ಕಿರ್ತಕ್ಕಂಥದ್ದು ಜಾಗದ ಮಹಿಮೆನ ಏನು ಅಂತ ಕರ್ನಾಟಕದ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಸಿಕ್ಕಿರೋ ಬಹುಶಃ ಮೈಸೂರು ಮಹಾರಾಜರನ್ನ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಮಹಾರಾಜರು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತಂದಾಗ ಆಸ್ಥಾನದ ಶಿಲ್ಪಿಗಳಾದಂಥ ರಾಜಗುರುಗಳಾದಂಥ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಯವರು ಈ ಒಂದು ಕಲ್ಲಿನ ಬಗ್ಗೆ ವಿಶೇಷತೆಯನ್ನು ತಿಳಿಸ್ಕೊಡ್ತಾರೆ. ಹಾಗೂ ಈ ಒಂದು ಭಾಗದಲ್ಲಿ ನಮ್ಮ ಮೈಸೂರಿನ ಕಲ್ಲು ಶಿಲೆ ಅಲ್ಲಿಗೆ ಹೋಗಿರೋಂಥದ್ದು ನಮ್ಮ ಮೈಸೂರಿಗೆ ಹೆಮ್ಮೆ. ಹಾಗೂ ನಾವು ಮೈಸೂರಿಗರಾಗಿ ಅದಕ್ಕಿಂತ ಪುಣ್ಯ ಇನ್ನೇನು ಬೇಕು ಸರ್. ಇದಿಷ್ಟು ಅರುಣ್ ಯೋಗಿರಾಜ್ ಅವರ ಸಹೋದರ ಅವರ ಮಾತು. ಕ್ಯಾಮ್ರಾಮನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು.